ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಗಳಿಕೆ ಹಿನ್ನೆಲೆಯಲ್ಲಿ ಏನು ಸಚಿವರಾದಂತಹ ಜಮೀರ್ ಅಹಮದ್ ಖಾನ್ ಅವರ PS ಅವರ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ಬೆಳಗ್ಗೆ ದಾಳಿಯನ್ನ ಮಾಡಿರುವಂತದ್ದು. ಏನು ಅಲ್ಸೂರಿನಲ್ಲಿರುವಂತಹ ಏನು ಈ ಒಂದು ಮನೆ ಏನಿದೆ ಆ ಮನೆ ಮೇಲೆ ಬೆಳಗ್ಗೆ ಒಂದು ದಾಳಿಯನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ಇವರ ಮೇಲೆ ಒಂದು ಆರೋಪ, ಒಂದು ಆದಾಯಕ್ಕಿಂತ ಹೆಚ್ಚಿನ ಆಸ್ತಿಯನ್ನ ಗಳಿಕೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಏನು ಇವರ ಮೇಲೆ ರೇಡನ್ನ ಮಾಡಿರುವಂತದ್ದು. KS ಅಧಿಕಾರಿ ಆಗಿರುವಂತಹ ಸರ್ಫರಾಜ್ ಖಾನ್ ಅವರು BBMP ಇರಬಹುದು, ಯಲಹಂಕ ವಲಯ ಇರಬಹುದು, ಮತ್ತೆ BBMPಯ ತಾಜ್ಯ ನಿರ್ವಹಣೆ ಘಟಕ ಇರಬಹುದು, ಮತ್ತೆ ಕಸ ವಿಂಗಡಣೆ ಇರಬಹುದು, ಎಲ್ಲಾ ಇಲಾಖೆಯಲ್ಲಿ ಸಹ ಕೆಲಸವನ್ನ ಮಾಡಿದ್ರು. ಸೊ ಈಗ ಒಂದು ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಗಳಿಕೆ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಒಂದು DA ಕೇಸನ್ನ ದಾಖಲು ಮಾಡಿಕೊಂಡು ಬೆಂಗಳೂರು ಸೇರಿ ರಾಜ್ಯದ ವಿವಿಧ ಕಡೆ ಸರ್ಫರಾಜ್ ಖಾನ್ ಅವರಿಗೆ ಸಂಬಂಧಿಸಿದಂತಹ ಒಂದು 10 ಕಡೆ ದಾಳಿಯನ್ನ ಮಾಡಿರುವಂತದ್ದು. ಇವತ್ತು ಬೆಳಗ್ಗೆ ಏನು SP ಆದಂತಹ ಶಿವಪ್ರಕಾಶ್ ದೇವರಾಜ್ ಏನಿದೆ, ಸೊ ಅವರ ನೇತೃತ್ವದಲ್ಲಿ ಅಧಿಕಾರಿಗಳು ಬಂದು ದಾಳಿಯನ್ನ ಮಾಡಿ ದಾಖಲೆಗಳನ್ನ ಪರಿಶೀಲನೆ ಮಾಡುವಂತದ್ದು. ಪ್ರಮುಖವಾಗಿ ಏನು DA ಕೇಸ್ನಲ್ಲಿ ಏನು ಈ ರೀತಿ ಒಂದು ಪ್ರಕರಣವನ್ನ ದಾಖಲು ಮಾಡ್ಕೊಂತಾರೆ. ಆನಂತರ ಲೋಕಾಯುಕ್ತ ಅಧಿಕಾರಿಗಳು ಬಂದು ಏನೋ ಇವರ ಮೇಲೆ ಒಂದು ದಾಳಿಯನ್ನ ಮಾಡಿರುವಂತದ್ದು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಸರ್ಫರಾಜ್ ಖಾನ್ ಅವರು ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಉನ್ನತ ಹುದ್ದೆಯಲ್ಲಿ ಸೇವೆಯನ್ನು ಸಲ್ಲಿಸಿರುವಂತಹ ಹಿರಿಯ ರಾಜ್ಯದ KS ಅಧಿಕಾರಿ ಆಗಿರುವಂತವರು ರಾಜ್ಯದ ಯಲಹಂಕ ವಲಯದಲ್ಲಿ ಜಂಟಿ ಆಯುಕ್ತರಾಗಿ ಕೆಲಸವನ್ನ ಮಾಡಿರ್ತಾರೆ. ಮತ್ತೆ BBMPಯ ಘನತ್ಯಾಜ್ಯ ವಿಭಾಗದಲ್ಲಿ ಜಂಟಿ ಆಯುಕ್ತರಾಗಿ ಕೆಲಸ ಮಾಡ್ತಾರೆ. ಸದ್ಯ ಏನು ಅಂದ್ರೆ ಇವರು ಸಚಿವರಾದಂತಹ ಜಮೀರ್ ಅಹಮದ್ ಖಾನ್ ಏನಿದ್ದಾರೆ ಅವರ ಆಪ್ತ ಕಾರ್ಯದರ್ಶಿಯಾಗಿ ಒಂದು ಡೆಪ್ಯುಟೇಷನ್ ಮೇಲೆ ಕೆಲಸವನ್ನ ಮಾಡ್ತಾ ಇರ್ತಾರೆ. ಕೂರ್ಗ್ನಲ್ಲಿ ಒಂದು 10 ಕಡೆ ರೈಡ್ ಅನ್ನ ಮಾಡಿರುವಂತದ್ದು, ಮತ್ತೆ ಬೆಂಗಳೂರಿನ 5 ಕಡೆ ದಾಳಿಯನ್ನ ಮಾಡಿ ಲೋಕಾಯುಕ್ತ ಅಧಿಕಾರಿಗಳು ಸದ್ಯಕ್ಕೆ ಪರಿಶೀಲನೆ ಮಾಡಿರುವಂತದ್ದು. ಇದೀಗ ಇವರ ಮನೆ ಏನಿದೆ, ಸರ್ದಾರ್ ಸರ್ಫರಾಜ್ ಖಾನ್ ಅವರ ಮನೆ ಏನಿದೆ, ಈ ಒಂದು ಮನೆಯಲ್ಲಿ ಅವರು ಸದ್ಯಕ್ಕೆ ಒಳಗಡೆ ಲೋಕಾಯುಕ್ತ ಅಧಿಕಾರಿಗಳು ಬಂದಂತ ಸಂದರ್ಭದಲ್ಲಿ ಒಳಗಡೆ ಇದ್ದ ಸರ್ಫರಾಜ್ ಖಾನ್ ಅವರು ಇರುವಂತದ್ದು. ಜೊತೆಗೆ ಏನಂದ್ರೆ ಈಗ ಇನ್ನು ಸದ್ಯಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಅಂದ್ರೆ ಆದಾಯಕ್ಕಿಂತ ಹೆಚ್ಚು ಪ್ರಮಾಣದ ಆಸ್ತಿ ಗಳಿಕೆ ಮಾಡಿದ್ದಾರೆ ಏನೋ ಅನ್ನೋದ್ರ ಬಗ್ಗೆ ಸದ್ಯ ದಾಖಲೆಗಳನ್ನ ಪತ್ತೆಯಾಗಿರುವಂತದ್ದು. ಸುಮಾರು ಕೋಟಿ ರೂಪಾಯಿಯಷ್ಟು ದಾಖಲೆಗಳು ಸದಾ ಪತ್ತೆಯಾಗಿದೆ ಅನ್ನೋದು ಲೋಕಾಯುಕ್ತ ಅಧಿಕಾರಿಗಳು ಸದ್ಯಕ್ಕೆ ಕೊಟ್ಟಂತ ಮಾಹಿತಿ. ಸದ್ಯಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಇನ್ನು ಬೆಂಗಳೂರು ಸೇರಿ ರಾಜ್ಯದ 10 ಕಡೆ ದಾಳಿಯನ್ನ ಮುಂದುವರಿಸಿರುವಂತದ್ದು. ಕ್ಯಾಮರಾಮನ್ ನವಾಜ್ ಜೊತೆ ಅರುಣ್ ಕುಮಾರ್, ಅಶೋಕ ನ್ಯೂಸ್, ಬೆಂಗಳೂರು.